ಶೃಂಗಾರಗೌರಿಯ ಪೂಜೆಗೆ ಅವಕಾಶ ಕೊಡಬೇಕು ಅಂತ 5 ಮಹಿಳೆಯರು 5 ಕೋರ್ಟಿನ ಮೊರೆ ಹೋಗಿದ್ದರು. ಇದು ಬೆಳೀತಾ ಬಂತು, ರೋಚಕ ಘಟ್ಟವನ್ನು ಈಗ ತಲುಪಿದೆ. ಸುಪ್ರೀಂ ಕೋರ್ಟ್ ತನಕ ಹೋಗಿ ಮತ್ತೆ ವಾಪಸ್ ಬಂದಿದೆ. ಜ್ಞಾನವ್ಯಾಪಿ ವಿಚಾರಣೆ ನ್ಯಾಯಾಲಯದಲ್ಲಿ ಶುರುವಾಗುತ್ತೆ ಇವತ್ತಿಂದ. ಬಹಳ ಕುತೂಹಲ ಕೆರಳಿಸುವಂತಹ ವಿಚಾರಣೆ ಇದು. ಯಾವ್ಯಾವ ಸಾಕ್ಷ್ಯಾಧಾರಗಳನ್ನು ಕೊಡ್ತಾರೆ, ಏನು ಎತ್ತ ಅಂತ. ಹಾಗಾದರೆ ನಿಜಕ್ಕೂ ಈ ಸರ್ವೆ ಆಗಿದೆಯಲ್ಲ, ಸರ್ವೆ ಆದಂಥ ಸಂದರ್ಭದಲ್ಲಿ ಯಾವ್ಯಾವ ಸಂಗತಿಗಳು ಸಿಕ್ಕಿವೆ, ಯಾವ ರೀತಿ ವಿಡಿಯೋ ಸರ್ವೆ ಮಾಡಿದ್ದಾರೆ, ಯಾವ ಒಂದು ಆಧಾರದ ಮೇಲೆ ಹಿಂದೂಪರ ಸಂಘಟನೆಯವರು ಕೋರ್ಟಿಗೆ ಹೋಗಿದ್ದಾರೆ, ಪೂಜೆಗೆ ಅವಕಾಶ ಕೊಡಬೇಕು ಅಂತ ಅವರೇನಲ್ಲಿ ಗೋಡೆನ ಕೆಡವುಬಿಡಿ ಅಥವಾ ಅದನ್ನು ತೆರವುಗೊಳಿಸ್ಬಿಡಿ, ಈ ರೀತಿಯೆಲ್ಲ ಪೂಜೆಗೆ ಅವಕಾಶ ಕೊಡಿ, ಶೃಂಗಾರಗೌರಿಯ ಪೂಜೆಗೆ ಅವಕಾಶ ಕೊಡಿ ಅಂತ ಇದಕ್ಕೆ ಹಿಂದೆ ಅವಕಾಶ ಇತ್ತು. ಆದರೆ ಈ ಮುಲಾಯಂ ಸಿಂಗ್ ಯಾದವ್ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಬೇಲಿ ಹಾಕ್ಸುವಂಥ, ಗೇಟ್ ಹಾಕ್ಸುವಂಥ ಪ್ರಯತ್ನ ಮಾಡಿಬಿಟ್ರು. ಅಲ್ಲಿಂದ ಇದು ಕೋರ್ಟ್ನಲ್ಲಿದೆ, ಅಲ್ಲಿಂದ ಹೋರಾಡ್ತಾನೇ ಇದ್ದಾರೆ. ಆ ಹೋರಾಟ ಈಗ ರೋಚಕ ಘಟ್ಟವನ್ನು ತಲುಪಿದೆ. ಗೆಲುವಿನ ಹಂತ ತನಕ, ಅಂದರೆ ಎಲ್ಲಿ ತನಕ ಅಂದರೆ ಯಾವಾಗ ಈ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶ ಕೊಡ್ತಲ್ಲ ಕೋರ್ಟು, ಈ ವಿಡಿಯೋ ಮಾಡಬೇಕು, ನೀವು ವಿಡಿಯೋ ಸರ್ವೆ ಮಾಡಬೇಕು ಅಂತ. ಯಾರಾದರೂ ಏನಾದರೂ ನೀವು ಬೀಗ ಹಾಕಿದರೆ ಬೀಗನ ಒಡಿರಿ, ಯಾರಾದರೂ ಏನಾದರೂ ಅಡ್ಡ ಬಂದರೆ ಅವ್ರ ಮೇಲೆ FIR ಹಾಕಿ ಒಳಗಡೆ ಹಾಕಿ ಅನ್ನುವಂಥ ಮಾತನ್ನು ಕೋರ್ಟ್ ಹೇಳ್ತಲ್ಲ. ಅದಾದಮೇಲೆ ಇದನ್ನೆಲ್ಲ ಹೆಂಗೆ ಹೇಳೋಕ್ಕೆ ಸಾಧ್ಯ ಅಂತ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ರು. ಕೊನೆಗೆ ಸುಪ್ರೀಂ ಕೋರ್ಟ್ ಮತ್ತೆ ಆ ಬಾಲನ್ನು ಈ ಕಡೆಗೆ ತಳ್ಳಿದೆ. ಅಂದರೆ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಇಡೀ ದೇಶದ ಚಿತ್ತ ಈಗ ಅದರ ಮೇಲೆ ಇಟ್ಟಿದೆ. ಹಾಗಾದರೆ ಬನ್ನಿ ಇದರ ಬಗ್ಗೆ ಒಂದಷ್ಟು ಸಾಕಷ್ಟು ಅಂಶಗಳನ್ನು ನಾವು ಈಗ ನೋಡ್ಕೊಂಬರೋಣ. ರೋಚಕ ಘಟ್ಟ ತಲುಪಿದ ಜ್ಞಾನವಾಪಿ ಮಸೀದಿ ಕೇಸ್. ಇಂದಿನಿಂದ ವಾರಣಾಸಿ ಜಿಲ್ಲಾ ಕೋರ್ಟ್ನಲ್ಲಿ ವಿಚಾರಣೆ. ವಾರಣಾಸಿ ಜ್ಞಾನವಾಪಿ ಮಸೀದಿ ಪ್ರಕರಣ ಭಾರಿ ಕುತೂಹಲ ಕೆರಳಿಸಿದೆ. ಅದರಲ್ಲೂ ಮಸೀದಿ ಸರ್ವೆ ವೇಳೆ ಶಿವಲಿಂಗ ಪತ್ತೆಯಾದ ಬಳಿಕ ಮತ್ತಷ್ಟು ರೋಚಕತೆ ಸೃಷ್ಟಿಸಿದೆ. ಹೀಗಾಗಿ ವಾರಣಾಸಿ ಜ್ಞಾನವಾಪಿ ಮಸೀದಿ ಬಳಿ ಶೃಂಗಾರ ಗೌರಿ ಹಾಗೂ ಇನ್ನಿತರ ಹಿಂದೂ ದೇವರುಗಳ ಪೂಜೆಗೆ ಅವಕಾಶ ನೀಡುವಂತೆ ಕೋರಿ ಮನವಿಯನ್ನ ಸಲ್ಲಿಸಲಾಗಿತ್ತು. ಇದರ ಅರ್ಜಿ ವಿಚಾರಣೆ ಇಂದಿನಿಂದ ಆರಂಭವಾಗಲಿದೆ. ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ವಾರಣಾಸಿ ಜಿಲ್ಲಾ ನ್ಯಾಯಾಧೀಶರಾದ ಡಾಕ್ಟರ್ ಅಜಯ್ ಕೃಷ್ಣ ಅವರ ಪೀಠದಲ್ಲಿ ಮಹತ್ವದ ವಿಚಾರಣೆ ನಡೆಯಲಿದೆ. ಜಿಲ್ಲಾ ಕೋರ್ಟ್ನತ್ತ ಇಡೀ ದೇಶದ ಜನರ ಚಿತ್ತ. ಪೂಜೆ ಸಲ್ಲಿಸಲು ಅನುಮತಿ ನೀಡುವಂತೆ ಹಿಂದೂ ಪರ ಅರ್ಜಿದಾರರು ಮನವಿಯನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ವಿಚಾರಣೆಗೆ ಅರ್ಹವಲ್ಲ ಅಂತ ಮಸೀದಿ ಆಡಳಿತ ಮಂಡಳಿ ವಾದಿಸಿದೆ. ಹೀಗಾಗಿ ಇಂದಿನ ವಿಚಾರಣೆ ವೇಳೆ ಅರ್ಜಿ ವಿಚಾರಣೆಗೆ ಅರ್ಹವಾಗಿದೆಯೋ ಅಥವಾ ಇಲ್ಲವೋ ಅಂತ ಜಿಲ್ಲಾ ನ್ಯಾಯಾಲಯ ತೀರ್ಮಾನಿಸಲಿದೆ. ಈ ಅರ್ಜಿ ವಿಚಾರಣೆಗೆ ಅರ್ಹವಾದಲ್ಲಿ ಹಿಂದೂಗಳ ಪರ ಸಲ್ಲಿಕೆಯಾಗಿರುವ ಅರ್ಜಿಗಳ ವಿಚಾರಣೆಯನ್ನ ವಾರಣಾಸಿ ಜಿಲ್ಲಾ ಕೋರ್ಟ್ ನಡೆಸಲಿದೆ. ಇನ್ನು ಕಳೆದ ಶುಕ್ರವಾರ ಸುಪ್ರೀಂನಲ್ಲಿ ವಾದ ಮಂಡಿಸಿದ ಮಸೀದಿ ಸಮಿತಿಯ ಹಿರಿಯ ವಕೀಲರು ವಾರಣಾಸಿ ಸಿವಿಲ್ ಕೋರ್ಟ್ ಸರ್ವೆಗೆ ಆಯೋಗ ನೇಮಿಸಿರುವುದು ದೊಡ್ಡ ಪ್ರಶ್ನೆಯಾಗಿದೆ, ಇದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ವಾದ ಮಂಡಿಸಿದ್ರು. ವಕೀಲರ ವಾದ ಆಲಿಸಿದ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿತ್ತು. ಅಂದ್ರೆ ಕೇಸನ್ನ ಜಿಲ್ಲಾ ಕೋರ್ಟ್ಗೆ ವರ್ಗಾಯಿಸಿತ್ತು. ಅಲ್ಲದೆ ಸ್ವಲ್ಪ ಹೆಚ್ಚು ಅನುಭವಿ ಮತ್ತು ಪ್ರಬುದ್ಧ ವ್ಯಕ್ತಿ ಈ ವಿಷಯವನ್ನ ಆಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಈಗ ವಿಚಾರಣೆ ನಡೆಸುತ್ತಿರುವ ನ್ಯಾಯಾಧೀಶರ ಬಗ್ಗೆ ಆಕ್ಷೇಪಿಸೋದಿಲ್ಲ, ಆದರೆ ಹೆಚ್ಚು ಅನುಭವ ಇರೋರು ಈ ವಿಷಯವನ್ನ ನಿಭಾಯಿಸಬೇಕು. ಇದು ಎಲ್ಲಾ ಸಮುದಾಯಕ್ಕೂ ಪ್ರಯೋಜನ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿತ್ತು. ಇನ್ನು ಮೇ 17ರಂದು ನೀಡಿದ ಮಧ್ಯಂತರ ಆದೇಶ ಮುಂದಿನ 8 ವಾರಗಳ ತನಕ ಮುಂದುವರಿಯಲಿದೆ. ಸರ್ವೆಯಲ್ಲಿ ಪತ್ತೆಯಾದ ಶಿವಲಿಂಗ ಪ್ರದೇಶದ ಭದ್ರತೆ, ನಮಾಜ್ಗೆ ಮುಸ್ಲಿಮರ ಪ್ರವೇಶಕ್ಕೆ ಅವಕಾಶ ನೀಡಿದ ಆದೇಶವು ಮುಂದುವರಿಯಲಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಸದ್ಯ ಇಂದಿನಿಂದ ವಾರಣಾಸಿ ಜಿಲ್ಲಾ ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗಲಿದೆ. ಜಿಲ್ಲಾ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ನಡೆಯಲಿದೆ. ಹರೀಶ್, TV9 ನವದೆಹಲಿ.